ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯೂಟ್ಯೂಬ್ನಲ್ಲಿರುವ ರೀಯೂಸ್ಡ್ ಕಂಟೆಂಟ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವ್ಯಾರು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ, ಸೊ ನಿಮ್ಮೊಂದು ಚಾನಲಲ್ಲಿ ಕೆಲವೊಂದು ಟೈಮಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ಕೊಟ್ಬಿಟ್ಟು ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡಿರ್ತಾರೆ. ಅದೇ ರೀತಿ ನೀವ್ಯಾರು ಇವಾಗ ಆಲ್ರೆಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡಿದ್ದೀರಾ ಅಂದರೆ, ಸೊ ನಿಮ್ಮ ಚಾನಲಲ್ಲೂ ಕೂಡ ಅಷ್ಟೇ ಕೆಲವೊಂದು ಟೈಮಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ರೀಸನ್ ಕೊಟ್ಬಿಟ್ಟು ನಿಮ್ಮೊಂದು ಮಾನಿಟೈಸೇಷನ್ನ ಡಿಸೇಬಲ್ ಮಾಡಿರ್ತಾರೆ. ಸೊ ಡಿಸೇಬಲ್ ಮಾಡಿರ್ತಾರೆ, ಇಲ್ಲ ಇನ್ನು ಮುಂದಕ್ಕೆ ಮಾಡ್ತಾರೆ. ಸೊ ಈ ಒಂದು ವಿಷಯದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಿದು ರೀಯೂಸ್ಡ್ ಕಂಟೆಂಟ್, ಅದೇ ರೀತಿ ಒಂದು ರೀಯೂಸ್ಡ್ ಕಂಟೆಂಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನಕ್ಕೆ ಬರುತ್ತೆ, ಅದೇ ರೀತಿ ಒಂದು ರೀಯೂಸ್ಡ್ ಕಂಟೆಂಟ್ ಬರ್ದಾಗ ನಾವು ಯಾವ ರೀತಿ ನೋಡ್ಕೊಳ್ಳೋದು, ಅದೇ ರೀತಿ ಒಂದು ರೀಯೂಸ್ಡ್ ಕಂಟೆಂಟ್ ಬಂತು ಅಂದರೆ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಾ, ಸೊ ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗಳು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಸೊ ಇನ್ನು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾರ್ಟ್ ರಿಕ್ವೆಸ್ಟ್, ನೀವು ಇನ್ನೂ ಈ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನ ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಯೂಟ್ಯೂಬ್ನಲ್ಲಿರುವ ರೀಯೂಸ್ಡ್ ಕಂಟೆಂಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರೀಯೂಸ್ಡ್ ಕಂಟೆಂಟಿಂದ ತುಂಬ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡಿದ್ದಾರೆ ಅಪ್ಲೈ ಮಾಡಿದಾಗ. ಸೊ ಅದೇ ರೀತಿ ಮಾನಿಟೈಸೇಷನ್ ಆನ್ ಆದಾಗಲೂ ಕೂಡ ಅಷ್ಟೇ ಕೆಲವೊಂದು ಟೈಮಲ್ಲಿ ಈ ರೀತಿ ರೀಯೂಸ್ಡ್ ಕಂಟೆಂಟ್ ಅಂತ ರೀಸನ್ ಕೊಟ್ಬಿಟ್ಟು ಮಾನಿಟೈಸೇಷನ್ನ ಡಿಸೇಬಲ್ ಮಾಡಿದ್ದಾರೆ. ಸೊ ಈ ಒಂದು ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರೀಯೂಸ್ಡ್ ಕಂಟೆಂಟ್ ಅಂದರೆ, ಇವಾಗ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುವ ವಿಡಿಯೋಸ್ಗಳನ್ನು ನೀವು ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಯಾಕಂದರೆ ಅದು ಕಾಪಿ ವಿಡಿಯೋ ಆಗಿರುತ್ತೆ. ಸೊ ಹಂಗಾಗಿ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ. ಸೊ ಈ ಒಂದು ರೀಯೂಸ್ಡ್ ಕಂಟೆಂಟ್ ಯಾವ್ಯಾವೆಲ್ಲ ಒಂದು ಟೈಪಲ್ಲಿ ಬರುತ್ತೆ ಅಂದರೆ, ಮೊದಲನೇದಾಗಿ ಮ್ಯೂಸಿಕ್. ಸೊ ತುಂಬ ಚಾನಲ್ಸ್ಗಳಲ್ಲಿ ಈ ರೀತಿ ಮ್ಯೂಸಿಕ್ ಚಾನಲ್ಸ್ಗಳಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ಕೊಟ್ಬಿಟ್ಟು ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡಿದ್ದಾರೆ, ಅದೇ ರೀತಿ ಡಿಸೇಬಲ್ ಮಾಡಿದ್ದಾರೆ. ಸೊ ನನಗೂ ಕೂಡ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿದರು, ಬ್ರೋ ನನಗೆ ಈ ರೀತಿ ರಿಜೆಕ್ಟ್ ಆಗಿದೆ, ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ, ಏನಿದು, ಇದು ಏನಕ್ಕೆ ಬರ್ತಾ ಇದೆ, ನಾವು ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಾಗುತ್ತಾ ಅಂತ ತುಂಬ ಜನ ಕೇಳಿದರು. ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ನೀವು ನಿಮ್ಮೊಂದು ಚಾನಲಲ್ಲಿ ಮ್ಯೂಸಿಕ್ಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ, ಸೊ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಕಾಪಿ ವಿಡಿಯೋ ಆಗುತ್ತೆ. ಸಿನಿಮಾ ಮ್ಯೂಸಿಕ್ಸ್ಗಳನ್ನ ನೀವು ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ, ಸೊ ಇಲ್ಲ ಬ್ರೋ ನಾನು ಡೈರೆಕ್ಟಾಗಿ ಮ್ಯೂಸಿಕ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ, ನಾನು BGMI ಸಾಂಗ್ಸ್ ಮಾಡ್ತೀನಿ, ಅದೇ ರೀತಿ DJ ಸಾಂಗ್ಸ್ಗಳನ್ನ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ, ಬಟ್ ಆದರೂ ನನಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ ಅಂತ ಕೇಳೋರು ಕೂಡ ಇದ್ದೀರಾ. ಅದೇ ರೀತಿ ನೀವು ಮಾಡ್ತಾ ಇರ್ಬೋದು, BGMI ಸಾಂಗು ಇಲ್ಲ DJ ಸಾಂಗ್ನ ಮಾಡ್ತಾನೂ ಇರ್ಬೋದು. ಸೊ ದಯವಿಟ್ಟು ಯೂಟ್ಯೂಬಲ್ಲಿರುವ ಯಾವುದೇ ಒಂದು ಸಿನಿಮಾ ಮ್ಯೂಸಿಕ್ಸ್ಗಳನ್ನ ಉಪಯೋಗಿಸ್ಕೊಂಡು ನೀವು DJ ಸಾಂಗಾರು ಮಾಡಿ, BGMI ಸಾಂಗಾರು ಮಾಡಿ, ಏನು ಮಾಡಿದ್ರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ನ ಆನ್ ಮಾಡೋದಿಲ್ಲ. ಸೊ ಅದು ರೀಯೂಸ್ಡ್ ಕಂಟೆಂಟ್ಗೆ ಬರುತ್ತೆ. ಅಂದರೆ ನೀವು ಅದನ್ನು ಕಾಪಿ ಮಾಡ್ತಾ ಇದ್ದೀರಾ ಅನ್ನೋದೇ ಬರೋದು. ಸೊ ಹಂಗಾಗಿ ದಯವಿಟ್ಟು ನೀವು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟು, ಬ್ರೋ ನಾನು DJ ಸಾಂಗು ಮಾಡಲ್ಲ, ಅದೇ ರೀತಿ BGMI ಸಾಂಗು ಮಾಡಲ್ಲ, ಅದೇ ರೀತಿ ಯೂಟ್ಯೂಬಲ್ಲಿರುವ ಡೈರೆಕ್ಟ್ ಸಿನಿಮಾ ಮ್ಯೂಸಿಕ್ಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಲ್ಲ, ಸೊ ನಾನು ಒಂದು ಕವರ್ ಸಾಂಗ್ ಮಾಡ್ತೀನಿ, ಸೊ ಇದಕ್ಕೆ ಮಾನಿಟೈಸೇಷನ್ ಆನ್ ಆಗೋಲ್ವಾ ಅಂತ ನೀವು ಕೇಳ್ಬೋದು. ಡೆಫಿನೆಟ್ಲಿ ಕವರ್ ಸಾಂಗ್ ಮಾಡೋರಿಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಯಾಕಂದರೆ ನೀವು ನಿಮ್ಮ ಒಂದು ಫೇಸ್ ತೋರಿಸಿರ್ತೀರ. ಸೊ ಹಂಗಾಗಿ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಫೇಸ್ ತೋರಿಸಿರ್ತೀರ, ಬರೀ ನೀವು ಆ ಒಂದು ಮ್ಯೂಸಿಕಲ್ಲಿ ಏನಿರುತ್ತೆ ಅಂದರೆ ಆ ಸಾಂಗಲ್ಲಿ ಏನಿರುತ್ತೆ ಅದರ ಬರೀ ನೀವು ಮ್ಯೂಸಿಕ್ ಮಾತ್ರ ಉಪಯೋಗಿಸಿರ್ತೀರ. ಈಗ ಮಿಕ್ಕಿದ ಲಿರಿಕ್ಸ್ ಎಲ್ಲ ನೀವೇ ಆಡಿರ್ತೀರ. ಸೊ ಹಂಗಾಗಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಸೊ ಇನ್ನು ನೆಕ್ಸ್ಟು, ಬ್ರೋ ನಾನು ವಾಟ್ಸಪ್ ಸ್ಟೇಟಸ್ ವಿಡಿಯೋ ಮಾಡ್ತೀನಿ ಅಂದರೆ ನನಗೆ ಮಾನಿಟೈಸೇಷನ್ ಆನ್ ಆಗಲ್ವಾ ಅಂತ ನೀವು ಕೇಳ್ಬೋದು. ನಿಮಗೆ ಒಂಥರ ಆನ್ ಆಗುತ್ತೆ, ಒಂಥರ ಆನ್ ಆಗಲ್ಲ. ಏನಕ್ಕೆ ಅಂತಲೂ ಹೇಳ್ತೀನಿ. ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೀರಾ ಅಂದರೆ,
ಮಿನಿಮಮ್ 60 ಸೆಕೆಂಡ್ಸ್ ಒಳಗಡೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಅದು ಏನಾಗುತ್ತೆ ಅಂದರೆ ಶಾರ್ಟ್ಸ್ ಫೀಡಿಗೆ ಬರುತ್ತೆ. ಸೊ ಅವಾಗ ನೀವು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರಲ್ಲ, ಶಾರ್ಟ್ ಫೀಡಲ್ಲೇ ಅಪ್ಲೋಡ್ ಮಾಡ್ತೀರೋ ಆವಾಗ ನಿಮಗೆ ಮಾನಿಟೈಸೇಷನ್ನು ಆನ್ ಆಗುತ್ತೆ. ಸೊ ನಾನು ರೀಸೆಂಟಾಗಿ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ. ಸೊ ಶಾರ್ಟ್ಸ್ ಮಾಡೋರು ಕೂಡ ಇನ್ನು ಮುಂದೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ. ಸೊ ನೀವು ಶಾರ್ಟ್ಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ 45% ಅರ್ನಿಂಗ್ ಸಿಗುತ್ತೆ. ನಿಮ್ಮ ಒಂದು ವೀಡಿಯೋದಲ್ಲಿ ಏನು ರೆವಿನ್ಯೂ ಬರುತ್ತೆ ಆ್ಯಡ್ಸಿಂದ, ಸೊ ಅದರಲ್ಲಿ 45% ನಿಮಗೆ ರೆವಿನ್ಯೂ ಸಿಗುತ್ತೆ. ಅದೇ ರೀತಿ ಮಿಕ್ಕಿದ್ದು ಏನು 55% ಇದೆ, ಸೊ ಅದನ್ನು ಯೂಟ್ಯೂಬ್ ಅವರು ಇಟ್ಕೊತಾರೆ. ಸೊ ಈ ರೀತಿ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋನ 60 ಸೆಕೆಂಡ್ಸಲ್ಲಿ ಮಾಡ್ತು ಅಂದರೆ ನಿಮಗೆ ಅರ್ನಿಂಗ್ಸು ಆಗುತ್ತೆ, ಮಾನಿಟೈಸೇಷನ್ ಆನ್ ಆಗುತ್ತೆ. ಆದರೆ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ನೀವು ಇದನ್ನು ನೀಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಏನಂದರೆ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋ ಮಾಡಬೇಕಾದ್ರೆ ಫಸ್ಟು ಲಿರಿಕ್ಸ್ನೆಲ್ಲ ನೀಟಾಗಿ ಎಡಿಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವು ಆ ಒಂದು ಎಡಿಟ್ ಮಾಡೋ ಸಮಯದಲ್ಲಿ ಮ್ಯೂಸಿಕ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದ್ರ ಬದಲಿಗೆ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅಲ್ಲಿ ನೀವು ಯಾವ ಒಂದು ಮ್ಯೂಸಿಕ್ದು ನೀವು ಲಿರಿಕ್ಸ್ದು ಎಡಿಟ್ ಮಾಡಿರ್ತೀರ ವಾಟ್ಸಪ್ ಸ್ಟೇಟಸ್ ವೀಡಿಯೋ, ಆ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಆವಾಗ ನಿಮಗೆ ಯಾವುದೇ ರೀತಿ ರೀಯೂಸ್ಡ್ ಕಂಟೆಂಟ್ ಅಂತ ಬರೋದಿಲ್ಲ. ಸೊ ಇವಾಗ ಕನ್ಫರ್ಮ್ ಆಯಿತು ಅಂದ್ಕೊತೀನಿ. ಇಲ್ಲಾಂದರೆ ನೀವು ಶಾರ್ಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಾನು ಮುಂಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಶಾರ್ಟ್ಸು ನಾವು ನೀಟಾಗಿ ಅಪ್ಲೋಡ್ ಮಾಡೋದು ಅಂತ. ಸೊ ಅವಾಗ ನೋಡಿಕೊಂಡ್ರು ನಡೆಯುತ್ತೆ. ಈ ರೀತಿ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತು ಅಂದರೆ ವಾಟ್ಸಪ್ ಸ್ಟೇಟಸ್ ವೀಡಿಯೋನ ಈ ರೀತಿ ನೀವು ಅಪ್ಲೋಡ್ ಮಾಡ್ತು ಅಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಅದು ಬಿಟ್ಟು ನೀವು ಯಾರು ವಾಟ್ಸಪ್ ಸ್ಟೇಟಸ್ ವೀಡಿಯೋನೇ ಒಂದು 2-3 60 ಸೆಕೆಂಡ್ಸ್ ಅಂತ ಒಂದು 2-3 ವೀಡಿಯೋನ ನೀವು ಅಪ್ಲೋಡ್ ಮಾಡ್ತು ಅಂದರೆ ಅದು ಲಾಂಗ್ ವೀಡಿಯೋ ಆಗುತ್ತೆ. ಸೊ ಆವಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆನ್ ಆಗೋಲ್ಲ. ಮಿನಿಮಮ್ 1 ನಿಮಿಷದ ಒಳಗಿದ್ದರೆ ಮಾತ್ರ ನೀವು ಶಾರ್ಟ್ ಸ್ಪೀಡಲ್ಲಿ ಅಪ್ಲೋಡ್ ಮಾಡ್ಬೋದು. ಆವಾಗ ನಿಮಗೆ ಮಾನಿಟೈಸೇಷನು ಆನ್ ಆಗುತ್ತೆ. ಅದು ಕೂಡ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡೋ ಸಮಯದಲ್ಲಿ ಯೂಟ್ಯೂಬಲ್ಲಿರುವ ಮ್ಯೂಸಿಕ್ಸ್ಗಳನ್ನ ನೀವು ಅಲ್ಲೇ ಹೋಗಿ ಸೆಲೆಕ್ಟ್ ಮಾಡ್ಕೊಬೇಕು. ಎಡಿಟ್ ಮಾಡೋ ಸಮಯದಲ್ಲೇ ನೀವು ಮ್ಯೂಸಿಕ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಡೈರೆಕ್ಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ಶಾರ್ಟ್ಸ್ ಮಾಡೋರು. ಇನ್ನು ನೆಕ್ಸ್ಟು ಬ್ರೋ ನಾನು ಸಾಂಗ್ಸೇ ಅಪ್ಲೋಡ್ ಮಾಡಲ್ಲ, ನನಗೆ ಮ್ಯೂಸಿಕ್ಕೇ ಬೇಡ, ನಾನು ಮ್ಯೂಸಿಕ್ ಅಪ್ಲೋಡು ಮಾಡಲ್ಲ, BGMI ಸಾಂಗು ಮಾಡಲ್ಲ, DJ ಸಾಂಗು ಮಾಡಲ್ಲ, ನಾನು ಡೈರೆಕ್ಟ್ ಮೂವೀಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಬ್ರೋ, ನನಗೆ ಮಾನಿಟೈಸೇಷನ್ ಆನ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಸೊ ನಿಮಗೂ ಕೂಡ ಅಷ್ಟೇ ಮಾನಿಟೈಸೇಷನು ಆನ್ ಆಗೋದಿಲ್ಲ, ಯಾಕಂದರೆ ಅದು ಕೂಡ ರೀಯೂಸ್ಡ್ ಕಂಟೆಂಟೇ ಆಗಿರುತ್ತೆ. ಸೊ ತುಂಬ ಜನ ಮೂವೀಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಬಟ್ ಆ ರೀತಿ ಮಾಡ್ತು ಅಂದರೆ ಮಾನಿಟೈಸೇಷನ್ ಆನ್ ಆಗೋಲ್ಲ. ಯಾಕಂದರೆ ಆ ಒಂದು ಮೂವೀಸ್ ಯಾರು ಮಾಡಿರ್ತಾರೆ ಅವರು ಆ ಒಂದು ಓನರ್ಗಳು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಅದೇ ರೀತಿ ನಿಮ್ಮ ಚಾನಲ್ಗೆ ತೊಂದರೆ ಕೂಡ ಆಗುತ್ತೆ. ಅದೇ ರೀತಿ ಕೆಲವೊಂದು ಬಾರಿ ನೀವು ಜೈಲಿಗೆ ಹೋಗೋ ಪರಿಸ್ಥಿತಿ ಕೂಡ ಬರುತ್ತೆ. ಅದೇ ರೀತಿ ಲಕ್ಷಾಂತರ ರೂಪಾಯಿ ಫೈನ್ ಕಟ್ಟೋ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ದಯವಿಟ್ಟು ಮೂವೀಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ. ಓಲ್ಡ್ ಫಿಲಮ್ಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂದರೆ ತುಂಬ ಹಳೆಯ ಫಿಲಮ್ಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂದರೆ ತೊಂದರೆ ಇರಲ್ಲ, ಆದರೆ ಮಾನಿಟೈಸೇಷನ್ ಆನ್ ಆಗಲ್ಲ ಅಷ್ಟೇ. ಇನ್ನು ಲೇಟೆಸ್ಟ್ ಮೂವೀಸ್ಗಳನ್ನ ಅಪ್ಲೋಡ್ ಮಾಡಿದ್ರಿ ಅಂದರೆ ನಾನು ಹೇಳ್ದಂಗೆ ಮುಂಚೆನೇ ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಒಂದು ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ನೀವು ಫೈನ್ ಕೂಡ ಕಟ್ಟೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ದಯವಿಟ್ಟು ಮೂವೀಸ್ಗಳನ್ನ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಬೇಡಿ. ಸೊ ಅದೇ ರೀತಿ ಬ್ರೋ ನಾನು ಮೂವೀಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಇವಾಗ ಆಲ್ರೆಡಿ ಥಿಯೇಟರಲ್ಲೆಲ್ಲ ಬಂದಿದೆ, ಟೆಲಿವಿಷನಲ್ಲೂ ಬಂದಿದೆ, ಅಂದರೆ TVಲೂ ಕೂಡ ಬಂದಿದೆ, OTTಲೂ ಬಂದಿದೆ. ಇವಾಗ ಅಪ್ಲೋಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ವ ಅಂದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ನೀವೇನೇ ಮಾಡಿದ್ರು ಮೂವೀಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದು ಒಂದು ರೀಯೂಸ್ಡ್ ಕಂಟೆಂಟಲ್ಲೇ ಬರುತ್ತೆ. ಇನ್ನು ನೆಕ್ಸ್ಟು ಮೂರನೇದಾಗಿ ಬರೋದು ನಮ್ಮ ಒಂದು ವೀಡಿಯೋಸ್ಗಳನ್ನ ನಾವು ರಿಪೀಟೆಡ್ ಅಪ್ಲೋಡ್ ಮಾಡಿದ್ರು ಕೂಡ ರೀಯೂಸ್ಡ್ ಕಂಟೆಂಟ್ ಅಲ್ಲೇ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಇವಾಗ ನನ್ನ ಚಾನಲಲ್ಲಿ ಫೋನ್ಪೇ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಲ್ವಾ. ಸೊ ಇವಾಗ ನಾನು ಆ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನಾನು ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ಸೊ ಅದು ರೀಯೂಸ್ಡ್ ಕಂಟೆಂಟೇ ಆಗುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ಆ ಒಂದು ವೀಡಿಯೋ ಅವೈಲೇಬಲ್ ಇದೆ. ಸೊ ಮತ್ತೆ ನಾನು ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತು ಅಂದರೆ ಇವಾಗ ಒಂದೇ ಥರದ್ದು 2 ವೀಡಿಯೋ ಆಯಿತು. ಸೊ ಅವಾಗ ಏನಾಗುತ್ತೆ, ಅದು ಕೂಡ ರೀಯೂಸ್ಡ್ ಕಂಟೆಂಟೇ ಆಗುತ್ತೆ. ಇನ್ನು ನೆಕ್ಸ್ಟು ನೀವು ಕೇಳ್ಬೋದು, ಬ್ರೋ ನಾನು ಫುಲ್ ವೀಡಿಯೋ ಅಪ್ಲೋಡ್ ಮಾಡಲ್ಲ ನನ್ನ ಚಾನಲ್ದು, ಬರೀ ನನ್ನ ಒಂದು ವೀಡಿಯೋ ಅಂದು ನಾನು 1 ನಿಮಿಷ 2 ನಿಮಿಷದ ಕ್ಲಿಪ್ನ ಒಂದು ಹೈಲೈಟ್ಸ್ ಆಗಿ ನಾನು ತೊಗೊಂಡು ಅಪ್ಲೋಡ್ ಮಾಡ್ತೀನಿ ಅಂತ ನೀವು ಕೇಳ್ಬೋದು. ಅಂದರೆ ಇವಾಗ ಕೆಲವೊಬ್ಬರು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಾರೆ. ಇವಾಗ ನಾನೇ ಕೈನ್ ಮಾಸ್ಟರ್ ಯಾವ ರೀತಿ ಯೂಸ್ ಮಾಡೋದು ಅಪ್ಲಿಕೇಶನ್ ಅಂತ ನಾನು ವೀಡಿಯೋ ಮಾಡಿ ತಿಳಿಸಿದ್ದೆ. ಅದರಲ್ಲಿ ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ಮಾಡಿದ್ದೆ. ಸೊ ಕಳೆದ ಪಾರ್ಟ್ 1ನಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸಿರ್ತೀನಿ, ಅದೇ ರೀತಿ ಪಾರ್ಟ್ 2ಅಲ್ಲಿ ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ಕಂಪ್ಲೀಟಾಗಿ ತಿಳಿಸಿರ್ತೀನಿ. ಸೊ ಅವಾಗ ನಾನು ಏನು ಮಾಡ್ತೀನಿ, ಪಾರ್ಟ್ 1ಅಲ್ಲಿ ಇಂತಿಂತ ತಿಳಿಸಿದ್ದೀನಿ, ಸೊ ಪಾರ್ಟ್ 1 ಹೋಗಿ ನೋಡಿ ಅಂತ ನಾನು ಒಂದು ಹೈಲೈಟ್ಸ್ನ ಹಾಕ್ಬೋದು. ಸೊ ಈ ರೀತಿ ಹೈಲೈಟ್ಸ್ ಹಾಕಿದ್ರೂ ಕೂಡ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂತಲೇ ಬರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ನೀವು ನಿಮ್ಮ ಒಂದು ಹಳೆ ವೀಡಿಯೋಸ್ಗಳದ್ದು ಒಂದು ಸಣ್ಣ ಕ್ಲಿಪ್ನೂ ಕೂಡ ನೀವು ಇನ್ನೊಂದು ಸತಿಗೆ ಉಪಯೋಗಿಸೋಂಗೆ ಇರೋದಿಲ್ಲ.
ಇಲ್ಲ ಅಂದರೆ ನೆಕ್ಸ್ಟ್ ನೀವು ಇವಾಗ ಕೇಳ್ಬೋದು, ಬ್ರೋ ನಾನು ಹಂಗಾದ್ರೆ ಹಳೆ ವೀಡಿಯೋನ ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಟ್ಟು ಅದೇ ವೀಡಿಯೋನ ಫಸ್ಟಿಂದ ಅಪ್ಲೋಡ್ ಮಾಡ್ತೀನಿ ಅಂತ ಕೇಳೋದಾದರೆ ಸೊ ಮಾಡ್ಬೋದು. ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ನಿಮ್ಮೊಂದು ವೀಡಿಯೋನ ಯಾರಾದರೂ ಬೇರೆಯವರು ಡೌನ್ಲೋಡ್ ಮಾಡಿಕೊಂಡು ಆಲ್ರೆಡಿ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಂಡಿತ್ತು ಅಂದರೆ ಸೊ ಅವಾಗ ನೀವೇನು ಮಾಡ್ತೀರಾ, ನಿಮ್ಮೊಂದು ವೀಡಿಯೋನ ಇವಾಗ ನೀವು ಡಿಲೀಟ್ ಮಾಡ್ಕೊಂಬಿಡ್ತೀರಾ ಪಟ್ ಅಂತ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋಗೆ ಓನರ್ಶಿಪ್ಪು ಬೇರೆಯವ್ರು ಆಗ್ತಾರೆ. ಯಾಕಂದರೆ ಇನ್ನೊಬ್ಬರು ನಿಮ್ಮ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿರ್ತಾರೆ ಅಲ್ವಾ, ಆವಾಗ ಅವರಿಗೆ ಆ ಒಂದು ಓನರ್ಶಿಪ್ಪು ಹೋಗುತ್ತೆ. ನಿಮ್ಮದೇ ವೀಡಿಯೋ ಆಗಿರ್ಬೋದು, ಬಟ್ ಅವರಿಗೆ ಆ ಒಂದು ಓನರ್ಶಿಪ್ಪು ಹೋಗುತ್ತೆ. ನಿಮ್ಮ ಒಂದು ವೀಡಿಯೋಗೆ ಅವರು ಓನರ್ ಆಗಿರ್ತಾರೆ, ಬೇರೆಯವರು ಓನರ್ ಆಗಿರ್ತಾರೆ. ಯಾರು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅವರ ಒಂದು ಚಾನಲಲ್ಲಿ, ಸೊ ಅವರು ಓನರ್ ಆಗಿರ್ತಾರೆ. ಸೊ ಹಂಗಾಗಿ ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ವೀಡಿಯೋ ಯಾರಾದರೂ ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾರಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಕೊಂಡು ಅವ್ರೇನಾದ್ರು ಅಪ್ಲೋಡ್ ಮಾಡಿತ್ತು ಅಂದರೆ ಫಸ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಬ್ರೋ ನನ್ನ ಒಂದು ವೀಡಿಯೋನ ಡಿಲೀಟ್ ಮಾಡಿ, ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀರಾ, ಹಾಗಾಗಿ ಡಿಲೀಟ್ ಮಾಡಿ ಅಂತ ನೀವು ಫಸ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಅವ್ರು ಒಂದು ವೇಳೆ ಡಿಲೀಟ್ ಮಾಡಲಿಲ್ಲ ಅಂದರೆ ನೀವು ಅವರಿಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ಫಸ್ಟ್ ಆ ಒಂದು ವೀಡಿಯೋನ ರಿಮೂವ್ ಮಾಡಿ. ಸೊ ಏಕ್ದಮ್ ಕಾಪಿರೈಟ್ ಸ್ಟ್ರೈಕ್ ಕೊಡೋದಕ್ಕೆ ಹೋಗಬೇಡಿ. ಪಾಪ ಅವರು ಕೂಡ ತುಂಬ ಕಷ್ಟಪಟ್ಟು ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಪಾಪ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಅವರು ರಿಕ್ವೆಸ್ಟ್ಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಮಾತ್ರ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ಟು ಆ ಒಂದು ವೀಡಿಯೋನ ಡಿಲೀಟ್ ಮಾಡಿಸ್ಬಿಟ್ಟು ಅದಾದ ನಂತರ ನಿಮ್ಮ ಚಾನಲಲ್ಲಿ ಒಂದು ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ಫಸ್ಟಿಂದ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಇಲ್ಲ ಅಂದರೆ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಒಂದು ವೀಡಿಯೋನ ನೀವು ಇನ್ನೊಂದ್ಸತಿ ಅಪ್ಲೋಡೇ ಮಾಡೋದಕ್ಕೆ ಹೋಗ್ಬಿಡಿ, ಅದು ಹಂಗೆ ಇರಲಿ. ನೀವು ಹೊಸ್ದಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು, ಬ್ರೋ ಇವಾಗ ನನ್ನ ಚಾನಲಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ಬಂದುಬಿಟ್ಟಿದೆ ಇವಾಗ ಆಲ್ರೆಡಿ, ನಾನು ಏನು ಮಾಡೋದು ಅಂತ ನೀವು ಕೇಳೋದಾದರೆ ಏನೂ ಮಾಡಬೇಡಿ. ನೀವೇನಾದ್ರು ರೀಯೂಸ್ಡ್ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ಆ ಒಂದು ಎಲ್ಲ ವೀಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡಿ, ಫಸ್ಟಿಂದ ವೀಡಿಯೋಸ್ಗಳನ್ನ ಮಾಡಿ. ಇವಾಗ ನೀವು ಏನಾದರೂ ಮ್ಯೂಸಿಕ್ಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಎಲ್ಲ ಮ್ಯೂಸಿಕ್ಸ್ಗಳನ್ನೂ ಕೂಡ ಡಿಲೀಟ್ ಮಾಡಿ, ಫಸ್ಟಿಂದ ಮಾಡಿ. ಸೊ ಅವಾಗ ಫಸ್ಟಿಂದ ಅಂದರೆ ಓನಾಗಿ ಕಂಟೆಂಟ್ಗಳು ಮಾಡಿ, ನಿಮ್ಮದೇ ಆದ ಓನ್ ಕಂಟೆಂಟ್, ನಿಮ್ಗೆ ಯಾವ ಕಂಟೆಂಟ್ ಇಷ್ಟ ಇದೆ. ಸೊ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀರಾ, ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡಿ. ಅದೇ ರೀತಿ ನೀವ್ಯಾರು ಟೆಕ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡ್ತೀರಾ, ಟೆಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ಬೋದು. ಅದೇ ರೀತಿ ನೀವ್ಯಾರು ಗೇಮಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡ್ತೀರಾ, ಗೇಮಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಕೂಡ ಮಾಡ್ಬೋದು. ವ್ಲಾಗ್ ಕೂಡ ಮಾಡ್ಬೋದು. ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂದರೆ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ಬೋದು. ಸಾಕಷ್ಟು ಕಂಟೆಂಟ್ಗಳಿದೆ ಯೂಟ್ಯೂಬಲ್ಲಿ, ನೀವು ಯಾವುದು ಬೇಕಾದರೂ ಮಾಡ್ಬೋದು ಯೂಟ್ಯೂಬ್ನಲ್ಲೇ. ಆದರೆ ಈ ರೀತಿ ರೀಯೂಸ್ಡ್ ಕಂಟೆಂಟ್ಗಳನ್ನ ನೀವು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಅಂದರೆ ಆಲ್ರೆಡಿ ಅಪ್ಲೋಡ್ ಆಗಿರುವ ಒಂದು ವೀಡಿಯೋಸ್ಗಳನ್ನ ನಿಮ್ಮ ಚಾನಲಲ್ಲಿ ಮತ್ತೆ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು, ನೀವೇನೋ ನಿಮ್ಮೊಂದು ಹಳೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತು ಅಂದರೆ ನಿಮ್ಮ ಒಂದು ಚಾನಲಲ್ಲಿ ಏನು ಮುಂಚೆ ವಾಚ್ ಟೈಮ್ ಕೌಂಟ್ ಆಗಿತ್ತು ಆ ಎಲ್ಲ ವಾಚ್ ಟೈಮ್ ಕೂಡ ಡಿಕ್ರೀಸ್ ಆಗುತ್ತೆ, ಅಂದರೆ ಡಿಲೀಟ್ ಆಗಿಬಿಡುತ್ತೆ. ನೀವು ಫಸ್ಟಿಂದ ನೀವು ವಾಚ್ ಟೈಮ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದಾರೆ ಅಂದರೆ ಬೇಗನೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಸ್ವಲ್ಪ ದಿನ ಕಷ್ಟಪಡಿ, ಡೆಫಿನೆಟ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟು, ಸಬ್ಸ್ಕ್ರೈಬರ್ಸ್ ಕೌಂಟ್ ಡಿಕ್ರೀಸ್ ಆಗಲ್ವಾ ಬ್ರೋ ನಾನು ವೀಡಿಯೋ ಡಿಲೀಟ್ ಮಾಡ್ತು ಅಂದರೆ ಅಂತ ಕೇಳೋದಾದರೆ ಡಿಕ್ರೀಸ್ ಆಗಲ್ಲ. ಬಟ್ ನೀವು ಇವಾಗ ಹೊಸ್ದಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಸೊ ಸ್ವಲ್ಪ ಜನ ಅನ್ಸಬ್ಸ್ಕ್ರೈಬ್ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಮುಂಚೆ ನೀವೇನು ಅಪ್ಲೋಡ್ ಮಾಡ್ತಿದ್ರಿ, ಇವಾಗ ವಾಟ್ಸಪ್ ಸ್ಟೇಟಸ್ ವೀಡಿಯೋ ಅಪ್ಲೋಡ್ ಮಾಡ್ತಿತ್ತು ಅಂದರೆ ಆ ಒಂದು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿರ್ತಾರೆ. ಓಕೆ, ಇವ್ರು ಚೆನ್ನಾಗಿ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಸೊ ಹಂಗಾಗಿ ನಾನು ಸಬ್ಸ್ಕ್ರೈಬ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಸಬ್ಸ್ಕ್ರೈಬ್ ಆಗಿರ್ತಾರೆ. ಅದೇ ರೀತಿ ನೀವೇನೋ ಮೂವೀಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಓಕೆ ಇವರು ಒಳ್ಳೊಳ್ಳೆ ಮೂವೀಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಅಂತ ಸೊ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ತಾರೆ. ಸೊ ಇವಾಗ ನೀವು ಬೇರೆ ಕಂಟೆಂಟ್ಗಳನ್ನ ಮಾಡ್ತಿದ್ದೀರಾ ಅಂದರೆ ಸೊ ಅವ್ರಿಗೆ ಆ ಕಂಟೆಂಟಲ್ಲಿ ಇಂಟ್ರೆಸ್ಟ್ ಇರಲ್ಲ, ಹಂಗಾಗಿ ಅನ್ಸಬ್ಸ್ಕ್ರೈಬ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ರೀತಿ ಅನ್ಸಬ್ಸ್ಕ್ರೈಬ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಂಟೆಂಟು ಇಷ್ಟಪಡೋರು ಡೆಫಿನೆಟ್ಲಿ ಬಂದೇ ಬರ್ತಾರೆ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇನ್ನು ನೆಕ್ಸ್ಟು, ಬ್ರೋ ನಾನು ಇವಾಗ ಡಿ ಜೆ ಸಾಂಗ್ಸ್ಗಳನ್ನ ಯಾವ ರೀತಿ ಮಾಡೋದು, ಅದೇ ರೀತಿ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಯಾವ ರೀತಿ ಎಡಿಟ್ ಮಾಡೋದು, ಅದೇ ರೀತಿ BGMI ಸಾಂಗ್ಸ್ಗಳನ್ನ ಯಾವ ರೀತಿ ಎಡಿಟ್ ಮಾಡೋದು, ಕಂಪ್ಲೀಟ್ ವೀಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು, ಈ ರೀತಿ ಎಲ್ಲ ವೀಡಿಯೋ ಮಾಡಿ ತಿಳಿಸ್ಬೋದಾ ಅಂತ ಕೇಳೋದಾದರೆ ಡೆಫಿನೆಟ್ಲಿ ತಿಳಿಸ್ಬೋದು. ಅದು ಕೂಡ ಓನ್ ಕಂಟೆಂಟೇ ಆಗಿರುತ್ತೆ. ಸೊ ಅದರಲ್ಲಿ ನಾನು ಮ್ಯೂಸಿಕ್ಸ್ಗಳನ್ನ ತೋರಿಸ್ಬೇಕಲ್ಲ ಬ್ರೋ ಅಂತ ಕೇಳೋದಾದರೆ ತೋರಿಸ್ಬೋದು, ಏನು ತೊಂದರೆ ಇಲ್ಲ. ಒಂದು ಮಿನಿಮಮ್ ಅಂದರೆ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಒಳಗಿರಲಿ. ಸೊ 20 ಸೆಕೆಂಡ್ಸು ಜಾಸ್ತಿ ಆಯಿತು, ಒಂದು 10 ಸೆಕೆಂಡ್ಸ್ ಒಳಗಡೆ ತೋರಿಸಿ ಯಾವ ರೀತಿ ನೀವು ಎಡಿಟ್ ಮಾಡಿದ್ದೀರಾ ಆ ಒಂದು ಮ್ಯೂಸಿಕ್ನ ಅಂತ. ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ ಗೊತ್ತಾಗುತ್ತೆ. ಸೊ ಅವಾಗ ಅವ್ರು ಒಂದ್ಸತಿ ಟ್ರೈ ಮಾಡ್ತಾರೆ. ಸೊ ಈ ರೀತಿ ರೀಯೂಸ್ಡ್ ಕಂಟೆಂಟ್ ಬಗ್ಗೆ ಕಂಪ್ಲೀಟಾಗಿ ರೂಲ್ಸ್ ಇದೆ. ಸೊ ಆದಷ್ಟು ತಿಳ್ಕೊಳ್ಳಿ. ತುಂಬ ಕಷ್ಟ ಇದೆ, ಯಾಕಂದರೆ ಯೂಟ್ಯೂಬ್ ಅನ್ನೋದು ತುಂಬಾ ಕಷ್ಟ. ಸೊ ಆದಷ್ಟು ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತೀನಿ. ಸೊ
ಇನ್ನು ನೆಕ್ಸ್ಟು ರಿಯೂಸ್ಡ್ ಕಂಟೆಂಟ್ ಬಂದಿದೆ ಅಂದರೆ ನಿಮಗೆ 14 ಡೇಸ್ ಟೈಮ್ ಇರುತ್ತೆ. ಒಂದು 14 ಡೇಸಲ್ಲಿ ನಿಮ್ಮ ಚಾನಲ್ನ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಅದಾದ ನಂತರ ನೀವು ಮತ್ತೆ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.